ತಿಂಗಳಿನಲ್ಲಿಯ ಫೋಟೇಜ್ ಇಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಅದು ರಾಹುಲ್ ಗಾಂಧಿ ಹೋರಾಟ ಮಾಡಿದರು, ಏನೂ ಆಗಲಿಲ್ಲ. ಬೋಗಸ್ ಓಟುಗಳ ನಂತರ ಬೋಗಸ್ ಓಟು ಸೇರಿಸಿದ್ರು ಅಂತ ಹೇಳಿದ್ರು, ಅದು ಆಗಲಿಲ್ಲ. ಕೊನೆಗೆ ಈಗ SIR ಮತದಾರ ಪಟ್ಟಿಯನ್ನು ನಾವು ಶುದ್ಧೀಕರಿಸ್ತೀವಿ ಅಂತ ಹೇಳ್ತಾ ಪ್ರತಿ ವರ್ಷ ನಡೀತಾ ಇರ್ತದೆ. ಅದರಲ್ಲಿ ಏನು ಮಾಡ್ತಾ ಹೋಗಿಬಿಟ್ರಪ್ಪ, ಅದು ಸ್ವಲ್ಪ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅಂಥವ್ರನ್ನೆಲ್ಲ ಕಿತ್ತಾಕಿ ನೋಡ್ರಿ. ಇದು ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ 27 ಲಕ್ಷ ಮತದಾರ ಲಾಸ್ಟ್ ಟೈಮ್ ಹಾಕಿದ್ದಾರೆ ಮತ್ತು ಅವರು ಈ ಸಲ ಇಲ್ಲ ಅವ್ರಿಗೆ. ಇದೇನು ತೋರಿಸ್ತದೆ? ಇನ್ನು 90 ಲಕ್ಷ ಬೇರೆ ಅದು ಸ್ವಲ್ಪ ಹೇರಾಬೇರಿ ಇದೆಲ್ಲ ಕಟ್ ಮಾಡಿದರು. SIR EVM ಅದೇ ಕಾಲಕ್ಕೆ ಪ್ರಚಾರ ಮಾಧ್ಯಮ ಎಲ್ಲ ಈಗ ಅವ್ರ ಕೈಯಲ್ಲಿ, ಅವ್ರು ಏನು ಹೇಳ್ತಾರೆ ಅದನ್ನು ಹೇಳುವಂಥ ಇವತ್ತು ಎಲ್ಲ ಕಾರ್ಪೊರೇಟ್ ಮಾಧ್ಯಮ ಎಲ್ಲನೂ ಇವತ್ತು ಗೋಧಿ ಮೀಡಿಯಾ ಇಷ್ಟೆಲ್ಲ ಇರೋ ಮುಂದೆ ಇನ್ನು ವಿರೋಧ ಪಕ್ಷಗಳಿಗೆ ಗೆಲ್ಲಕ್ಕೆ ಸಾಧ್ಯನಾ? ಯಾಕಂದರೆ ಈವನ್ ಸುಪ್ರೀಂ ಕೋರ್ಟ್ ಸಹಿತ ಮಮತಾ ಬ್ಯಾನರ್ಜಿ ಅವರಿಗೆ ಸ್ಪಷ್ಟ ಹೇಳಿದ್ದು, ಅಧಿಕಾರಿಗಳು ಯಾವುದಿಲ್ಲ, ಎಲ್ಲರೂ ಒಂದು ಕೇಂದ್ರ ಸರ್ಕಾರದವರಿರಲಿ ರಾಜ್ಯ ಸರ್ಕಾರದವ್ರು ಇರಲಿ ಅಂತ. ಕೊನೆಗೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿರಲಿ ಅಂತ ಅಂದಿದ್ದಾರೆ. ಏನೋ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅದ ಇರ್ಲಿಕ್ಕೆ ಏನಾಗ್ತಿತ್ತು? ಡಬಲ್ ಇಂಜಿನ್ ಸರ್ಕಾರ ಇದ್ದರೆ ಎರಡೂ ಅಧಿಕಾರಿಗಳು ಅವರ ನಮಗೆ ಹೇಗೆ ಬೇಕಾಗ ಗದ್ದಲ ಮಾಡುವಂಥ ಸಾಧ್ಯತೆಗಳಿದ್ದು. ಅದಕ್ಕೆ ಇವತ್ತು ಬಂದಿದ್ದೇನಪ್ಪ ಅಂತಂದ್ರೆ, ಸಪೋಸ್ ಇವತ್ತು ಸೋತ್ರ ಮಮತಾ ಬ್ಯಾನರ್ಜಿ ಅವರು ಈ ದೇಶದ ವಿರೋಧ ಪಕ್ಷಗಳು ಗಾಯಬ. ಮುಂದೆ ರಾಹುಲ್ ಗಾಂಧಿ ಒಬ್ಬರಿಂದ ಅಸಾಧ್ಯ, ಮಮತಾ ಬ್ಯಾನರ್ಜಿಯಿಂದ ಅಸಾಧ್ಯ. ಇನ್ನೊಬ್ಬ ಇಲ್ಲೇ ಕೇಜ್ರಿವಾಲ್ ಒಬ್ಬ ಏಕಾಏಕಿ ಮೇಲಂಥ ಒಬ್ಬ ರಾಜಕಾರಣಿ